Hi everyone, I welcome you all. In today's class, we are going to discuss about 10th Standard Second Language English, lesson number 4, Dr. B.R. Ambedkar. Are you ready? Okay, let us start. Give, a, give one word for the following. Very eager for knowledge. Very eager for knowledge, voracious. Very eager for knowledge, voracious, which means voracious. That which cannot be satisfied. That which cannot be satisfied. So insatiable. So insatiable. That which cannot be satisfied, insatiable. Cruel, unjust, oppressive rule. Cruel, unjust, oppressive rule, tyranny. Right? Controlled by one country or organization. Controlled by one country or organization, hegemony. So controlled by one country or organization, so hegemony, ರೈಟ್ ಅಂತಂದರೆ ರಾಜ್ಯದ ಅಧಿನಾಯಕತ್ವ ಅಂತೇಳಿ ನಾವು ಕರಿತೇವೆ, ರೈಟ್. ಗುಡ್ ಫಾರ್ ಒನ್ಸ್ ಹೆಲ್ತ್ ಆರ್ ವೆಲ್ ಬೀಯಿಂಗ್. ಗುಡ್ ಫಾರ್ ಒನ್ಸ್ ಹೆಲ್ತ್ ಆರ್ ವೆಲ್ ಬೀಯಿಂಗ್ ಹೋಲ್ಸಮ್ ಅಥವಾ ಹಿತಕರ, ಆರೋಗ್ಯಕರ ಅಂತೇಳಿ ಕರಿತೀವಿ. ಹಾಗಾದರೆ ವೆರಿ ಈಗರ್ ಫಾರ್ ನಾಲೆಡ್ಜ್ ಒಂದು ಜ್ಞಾನದ ಬಗ್ಗೆ ಅಂದರೆ ವೆರಿ ಈಗರ್ ಫಾರ್ ನಾಲೆಡ್ಜ್, ತುಂಬ ಓದಬೇಕು ಅನ್ನೋತಕ್ಕ ದಾಹ ಇರ್ತಕ್ಕಂಥ ವೆರಾಷಿಯಸ್ ಅಂತ ಕರಿತೀವಿ. ದಟ್ ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್, ಎಷ್ಟು ಓದಿದ್ರು ಕೂಡ ತೃಪ್ತಿ ಅಂತ ಅನ್ಸೋದಿಲ್ಲ, ಅದಕ್ಕೆ ಇನ್ಸೇಷಿಬಲ್ ಅಂತ ಕರಿತೀವಿ. ಸೊ ಕ್ರೂಯಲ್, ಅನ್ಜಸ್ಟ್, ಅಪ್ರೆಸಿವ್ ಅಂದರೆ ಬ್ಯಾಡ್ ರೂಲ್, ಕೆಟ್ಟ ಆಡಳಿತ, ಅದಕ್ಕೆ ಟೈರನಿ ಅಂತ ಕರಿತೀವಿ. ಕಂಟ್ರೋಲ್ಡ್ ಬೈ ಒನ್ ಕಂಟ್ರಿ ಆರ್ಗನೈಸೇಷನ್, ಯಾವುದು ಒಂದು ಕಂಟ್ರೋಲ್, ಒಂದು ಸಂಸ್ಥೆಯಿಂದ ಒಂದು ದೇಶದಿಂದ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆಡಳಿತವನ್ನು ನಾವು ರಾಜ್ಯದ ಅಧಿನಾಯಕತ್ವ, ರಾಷ್ಟ್ರ ಅಧಿನಾಯಕತ್ವ, ಒಬ್ಬರಲ್ಲಿ ಅಧಿಕಾರ ಕೇಂದ್ರೀಕೃತ ಆಗೋಕ್ಕೆ ಹೆಜೆಮನಿ ಅಂತ ಕರಿತೀವಿ. ಸೊ ಗುಡ್ ಫಾರ್ ಒನ್ಸ್ ಹೆಲ್ತ್ ಆರ್ ವೆಲ್ ಬೀಯಿಂಗ್, ಹೋಲ್ಸಮ್ ಅಂತ ಕರಿತೀವಿ, ಆರೋಗ್ಯಕರ, ಹಿತಕರ ಅಂತೇಳಿ ಕರಿತೀವಿ, ರೈಟ್. ಓಕೆ, ಕಮ್ ಟು ದ ಕ್ವಶನ್ ಆನ್ಸರ್ಸ್. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಅಂಬೇಡ್ಕರ್ had a great thirst for books when he was a student. Explain. Ambedkar had a great thirst for books when he was a student. Explain. ಅಂಬೇಡ್ಕರ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಕೂಡ ಅವ್ರ ಪುಸ್ತಕದ ಬಗ್ಗೆ ತುಂಬ ಆಸಕ್ತಿ ಇತ್ತು, ಅದ ಪುಸ್ತಕ ಓದುವಂತಹ ದಾಹ ಇತ್ತು, ಅದನ್ನು ನೀವು ವಿವರಿಸಿ ಅಂತ ಅರ್ಥ. ಸೊ ಆನ್ಸರ್, ಡಾಕ್ಟರ್ B.R. Ambedkar was a voracious reader. He had an insatiable thirst for books. He bought books by curtailing his daily needs. In New York, he purchased about 2,000 old books and sent to India in 32 boxes. ಸೊ ಅಂಬೇಡ್ಕರ್ ಅವರು ವಾಸ್ ಎ ವೆರಾಷಿಯಸ್ ರೀಡರ್, ಅವರು ತುಂಬ ಓದಿನ ಬಗ್ಗೆ ತುಂಬ ಆಸಕ್ತಿ ಇರ್ತಕ್ಕಂಥವ್ರು ಅಲ್ವಾ, ಹಾಗಾಗಿ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಈ ಹ್ಯಾಡ್ ಇನ್ಸೇಷಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್, ಎಷ್ಟೇ ಓದಿದ್ರು ಕೂಡ ಅದರ ದಾಹ ಅವರಿಗೆ ಕಮ್ಮಿ ಆಗ್ತಾ ಇರಲಿಲ್ಲ, ತುಂಬ ಓದುವಂತಹ ದಾಹ ಇತ್ತು, ಹಾಗಾಗಿ ಅವರು ಒಬ್ಬ ಒಳ್ಳೆಯ ಓದುಗರಾಗಿದ್ದರು. ಈ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಇಸ್ ಡೈಲಿ ನೀಡ್ಸ್, ಅಂದರೆ ದಿನದ ಅವಶ್ಯಕತೆಗಿಂತ ಅವರು ಪುಸ್ತಕದ ಅವಶ್ಯಕತೆ ಭಾಳ ಬೇಕಿತ್ತು, ಹಾಗಾಗಿ ಅವರು ಪುಸ್ತಕದ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ರು. ಕಟ್ಟೈಲಿಂಗ್ ಅಂತಂದರೆ ಒಂದು ಆ ದಾಹವನ್ನು ಕಡಿಮೆ ಮಾಡುವಂಥದ್ದು, ದಿನನಿತ್ಯದ ಅವಶ್ಯಕತೆಗಿಂತ ಅದು ಬಹಳ ಮುಖ್ಯವಾಗಿತ್ತು. ಡೈಲಿ ನೀಡ್ಸ್. ಇನ್ ನ್ಯೂಯಾರ್ಕ್ ಈ ಪರ್ಚೇಸ್ಡ್ ಅಬೌಟ್ 2,000 ಓಲ್ಡ್ ಬುಕ್ಸ್ ಅಂಡ್ ಸೆಂಟ್ ಟು ಇಂಡಿಯಾ ಇನ್ 32 ಬಾಕ್ಸಸ್, ಅಂದರೆ ಅವ್ರು ನ್ಯೂಯಾರ್ಕ್ನಲ್ಲಿದ್ದಾಗ 2,000 ಹಳೆಯ ಪುಸ್ತಕಗಳನ್ನು ಕೊಂಡುಕೊಂಡು ಅದನ್ನು 32 ಬಾಕ್ಸ್ಗಳಲ್ಲಿ ಅದನ್ನು ಭಾರತಕ್ಕೆ ಕಳಿಸ್ಕೊಟ್ರಂತೆ. ಸೊ ಹಾಗಾಗಿ ನಾವು ಅಂಬೇಡ್ಕರ್ ಅವರನ್ನು, ಸೊ ಈ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್, ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರು ಪುಸ್ತಕದ ಬಗ್ಗೆ ತುಂಬ ಆಸಕ್ತಿಯನ್ನು, ಒಳ್ಳೆಯ ಉತ್ತಮ ಓದುಗರಾಗಿದ್ದರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬಹುದಾಗಿದೆ. ಓಕೆ, ಕಮ್ ಟು ದ ಸೆಕೆಂಡ್ ಕ್ವಶನ್. ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ಅಂಡ್ ಮಹಾತ್ಮ ಫುಲೆ ಇನ್ಫ್ಲುಯೆನ್ಸ್ಡ್ ಆನ್ ಅಂಬೇಡ್ಕರ್? ಹೇಗೆ ಅವರ 14th ಅಮೆಂಡ್ಮೆಂಟು ಹೇಗೆ ಅವರಿಗೆ ಒಂದು 14ನೇ ಒಂದು ತಿದ್ದುಪಡಿ ಅವ್ರ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತು, ಹಾಗೆ ಮಹಾತ್ಮ ಫುಲೆನೂ ಕೂಡ ಅವ್ರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಅರ್ಥ. While in USA, Ambedkar was drawn the 14th Amendment of the Constitution of the USA, which gave freedom to the black Americans. He was at once a parallel of the situation for the depressed classes in India. So, on returning India, he was greatly influenced by the life and work of Mahatma Phule, the votary of a classless society and woman upliftment. Right. So, ಅವರು US ವೈಲ್ ಇನ್ US ಅಲ್ಲಿದ್ದಾಗ ಅಂಬೇಡ್ಕರ್ ವಾಸ್ ಡ್ರಾನ್ ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA, ಯುನೈಟೆಡ್ ಸ್ಟೇಟಸ್ ಆಫ್ ಅಮೇರಿಕಾ.
ಆ ಒಂದು 14th ಅಮೆಂಡ್ಮೆಂಟ್, ಭಾರತದ ಅಮೆರಿಕದ ಒಂದು ಸಂವಿಧಾನ ಏನಿದೆಯಲ್ಲ, ಅದು 14th ಅಮೆಂಡ್ಮೆಂಟ್ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ, ಆರ್ಟಿಕಲನ್ನು ತಿದ್ದುಪಡಿ ಮಾಡ್ತಾರೆ. ಅದಕ್ಕೆ ಎನ್ ಆರ್ಟಿಕಲ್ ಅಥವಾ ಒಂದು ಆರ್ಟಿಕಲ್ ಈಸ್ ಆಡೆಡ್ ಆ ಡಿಪ್ರೆಸ್ಡ್ ಕ್ಲಾಸಸ್ಗೆ, ಹಿಂದುಳಿದವರಿಗೆ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಬ್ಲ್ಯಾಕ್ ಅಮೆರಿಕನ್ಸ್ಗೆ ಸ್ವತಂತ್ರವನ್ನು ಕೊಡುತ್ತೆ. ಅದು ಅಂದರೆ ಅದಕ್ಕಿಂತ ಮುಂಚೆ ಅಮೆರಿಕದಲ್ಲಿ ಕಪ್ಪು ಜನಾಂಗ, ಬಿಳಿಯ ಜನಾಂಗ ಅಂತಕ್ಕಂಥ ಭೇದ ಭಾವ ಇರುತ್ತೆ. ಹಂಗಾಗಿ ಆ 14th ಅಮೆಂಡ್ಮೆಂಟು ಬ್ಲ್ಯಾಕ್ ಅಮೆರಿಕನ್ಗೆ ಒಂದು ಫ್ರೀಡಮನ್ನು, ಸ್ವತಂತ್ರನ ತಂದು ಕೊಡುತ್ತೆ. ಹಂಗಾಗಿ ಅದು ಇವರ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಅಥವಾ ಪ್ರಭಾವವನ್ನು ಬೀರುತ್ತೆ. ಈ ವಾಸ್ ಅಟ್ ಒನ್ಸ್ ದ ಪ್ಯಾರಲಲ್ ಆಫ್ ದ ಸಿಚುಯೇಷನ್. ಅವ್ರು ಏನು ಮಾಡ್ತಾರೆ, ಸೊ ಇಲ್ಲಿ ಕೂಡ ಭಾರತದಲ್ಲೂ ಕೂಡ ಇವಾಗ ಬ್ರಿಟಿಷರ ಆಳ್ವಿಕೆ ಇತ್ತು ಅಲ್ವಾ. ಸೊ 1947ರವರೆಗೆ ಬ್ರಿಟಿಷರ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ವಿ ಗಾಟ್ ಇಂಡಿಪೆಂಡೆನ್ಸ್ ಆನ್ 14th August 1947, isn't it? So he was at once the peril of the situation for the depressed classes in India. ಭಾರತ ದೇಶದಲ್ಲೂ ಕೂಡ ಹಿಂದುಳಿದ ವರ್ಗ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಕೂಡ ಅವ್ರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇತ್ತು. ಅರ್ಥಾತ್ ಮುಂದುಳಿದ ವರ್ಗ ಜೊತೆಗೆ ಅವರಿಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೂ ಕೂಡ ಅವರಿಗೆ ಆ ರೀತಿಯಾಗಿರ್ತ ಒಂದು ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಆಗಿತ್ತು. ಆನ್ ರಿಟರ್ನಿಂಗ್ ಇಂಡಿಯಾ, he was greatly influenced by the life and work of Mahatma Phule, the votary of the classless society and the women's upliftment. ಅದೇ ರೀತಿ ಭಾರತದಲ್ಲೂ ಕೂಡ ಹೇಗೆ ಅಮೆರಿಕದಲ್ಲಿ ಕಪ್ಪು ಜನಾಂಗೀಯರಿಗೆ ಮತ್ತು ಬಿಳಿಯ ಜನಾಂಗೀಯರಿಗೆ, ಬಿಳಿಯ ವರ್ಣದ ಮತ್ತು ಕಪ್ಪು ವರ್ಣದ ಜನಾಂಗೀಯರ ಮಧ್ಯೆ ಏನು ವ್ಯತ್ಯಾಸ ಇತ್ತು, ಹೇಗೆ ಅಲ್ಲಿ USA ಕಾನೂನು ಅವರಿಗೆ ಒಂದು 14th ಅಮೆಂಡ್ಮೆಂಟ್ ಅವರಿಗೆ ಅವಕಾಶವನ್ನು ಕೊಡ್ತು, ಅದೇ ರೀತಿ ಭಾರತದಲ್ಲೂ ಕೂಡ ಹಿಂದುಳಿದವರು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರ ಅವರ ಸಮಸ್ಯೆಗಳಿತ್ತು. ಅದನ್ನು ಅವರು ಮನಗಣ್ತಾರೆ, ಅದನ್ನು ಅವರು ಅರ್ಥಕೊಳ್ತಾರೆ. ಅದೇ ರೀತಿ ರಿಟರ್ನಿಂಗ್ ಇಂಡಿಯಾ, ಮತ್ತು ಭಾರತಕ್ಕೆ ವಾಪಸ್ ಬಂದ ಮೇಲೆ ಅವರು ಈ ವಾಸ್ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ ಅವರ ಮೇಲೆ ಅವರ ಕೆಲಸ, ಅವರ ಜೀವನ ಮತ್ತು ಅವರ ಕೆಲಸ ಅವರ ಮೇಲೆ ಪ್ರಭಾವವನ್ನು ಬೀರುತ್ತೆ. ದ ವೋಟರಿ ಆಫ್ ದ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ದ ವುಮನ್ ಅಪ್ಲಿಫ್ಟ್ಮೆಂಟ್. ಹಾಗಾಗಿ ಸೊ ಮಹಾತ್ಮ ಫುಲೆ ದ ವೋಟರಿ ಆಫ್ ದ ಕ್ಲಾಸ್ಲೆಸ್ ಸೊಸೈಟಿ. ಹಾಗಾಗಿ ಕ್ಲಾಸ್ಲೆಸ್ ಅಂದರೆ ವರ್ಗರಹಿತ ಸಮಾಜ ಏನಿದೆ ಅಂಥವರ ಬಗ್ಗೆ ಒಂದು ಊರು ಅದರ ಕಟ್ಟ ಸಮರ್ಥಕರಾಗಿದ್ದರು. ವೋಟರಿ ಅಂದರೆ ಕಟ್ಟ ಸಮರ್ಥಕರು, ಅದು ಉಪಾಸಕರಾಗಿದ್ದರು. ಅವರ ಹಿಂದುಳಿದ ವರ್ಗಗಳಿಗೆ ಅಥವಾ ಮಹಿಳೆಯರ ಒಂದು ಉದ್ಧಾರಕ್ಕೋಸ್ಕರ ಸಮಾಜ ಸೇವೆಯನ್ನು, ಒಂದು ಕೆಲಸವನ್ನು ಮಾಡ್ತಕ್ಕಂಥವ್ರಾಗಿದ್ದರು. ಅದಕ್ಕೋಸ್ಕರ ಅವರು ಕೂಡ ಇವ್ರ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಸೊ ಈ ವಾಸ್ ದ ವೋಟರಿ ಆಫ್ ಎ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ದ ವುಮನ್ಸ್ ಅಪ್ಲಿಫ್ಟ್ಮೆಂಟ್. ಹಾಗೆ ಮಹಿಳೆಯರ ಉದ್ಧಾರಕ್ಕೋಸ್ಕರ ಅವರು ಕಷ್ಟಪಡ್ತಿರ್ತಾರೆ. ಸೊ ಹಾಗಾಗಿ ಆ ಎರಡು ವಿಷಯಗಳು ಅಂದರೆ 14th ಅಮೆಂಡ್ಮೆಂಟು ಮತ್ತು 14th Amendment of US Constitution and Mahatma Phule influenced on Ambedkar. Okay, come to the third question. Right, there were great luminaries on the drafting committee. Dr. Ambedkar is remembered as the pilot. Give reasons. There are great luminaries ಅಲ್ವಾ. ಸಾಕಷ್ಟು ಜನ ನಾವು ನೋಡಿದ್ವಿ, ಎ ಪರ್ಸನ್ ಹೂ ಇನ್ಸ್ಪೈರ್ಸ್ ಆರ್ ಇನ್ಫ್ಲುಯೆನ್ಸಸ್ ಅದರ್ಸ್ ಅನ್ನ ಲುಮಿನರೀಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ವಾ? ಲುಮಿನರೀಸ್ ಮೀನ್ಸ್ ಎ ಪರ್ಸನ್ ಹೂ ಇನ್ಸ್ಪೈರ್ಸ್. ಲುಮಿನರೀಸ್ ಮೀನ್ಸ್ a person who inspires or influence on others called luminaries. ಸೊ ಈ ಥರದ ಒಬ್ಬ ವ್ಯಕ್ತಿ ಅವರು ಆನ್ ಡ್ರಾಫ್ಟಿಂಗ್ ಕಮಿಟಿ ಅಂತಂದರೆ ಏನು ಅಧ್ಯಕ್ಷರನ್ನ ಅವರನ್ನು ಮಾಡ್ತಾರೆ, ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷನಾಗಿ ಮಾಡ್ತಾರೆ ಅವರನ್ನು. ಹಾಗೆ ಡಾಕ್ಟರ್ ಅಂಬೇಡ್ಕರ್ ಇಸ್ ರಿಮೆಂಬರ್ಡ್ ಆಸ್ ಎ ಪೈಲಟ್. ಹಾಗಾಗಿ ಅದರ ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಹೇಗೆ ಕಾರಣಗಳನ್ನು ಕೊಡಿ. ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಆ ಡ್ರಾಫ್ಟಿಂಗ್ ಕಮಿಟಿಯ ಕರಡು ಸಮಿತಿ ಅಂತ ನಾವೇನು ಕರಿತೀವಿ, ಕರಡು ಸಮಿತಿಯ ಚೇರ್ಮನ್ ಆಗಿ ಅವರು ಕೆಲಸವನ್ನು ಮಾಡ್ತಾರೆ. ಈ ವಾಸ್ ಎ ಟ್ಯಾಕ್ಟ್ಫುಲ್ ಅಂದರೆ ತುಂಬ ಬುದ್ಧಿವಂತರಿದ್ದರು, ಅವರು ಟ್ಯಾಕ್ಟ್ಫುಲ್ ಆಗಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ತುಂಬ ಸ್ಕಿಲ್ಫುಲ್ ಪರ್ಸನ್ ಆಗಿದ್ದರು. ಅದರ ಜೊತೆಗೆ ಅವರು ಸರಳ ವ್ಯಕ್ತಿತ್ವವನ್ನು ಹೊಂದಿದ್ರು, ತಂತ್ರಗಾರಿಕೆಗಳನ್ನು ಕೂಡ ಅವರು ಒಳಗೊಂಡಿದ್ದರು. ಇವೆಲ್ಲವೂ ಕೂಡ ಅವರ ಬುದ್ಧಿವಂತಿಕೆಗೆ ಸೂಚಕವಾಗಿರ್ತಕ್ಕಂಥದ್ದು. ಅವ್ರ ಬುದ್ಧಿವಂತಿಕೆಯನ್ನು ನಮಗೆ ಗೊತ್ತಾಗ್ತದೆ. ರೈಟ್, ಇ ವಾಸ್ ಎ ಟ್ಯಾಕ್ಟ್ಫುಲ್ ಆ್ಯಂಡ್ ಫ್ರ್ಯಾಂಕ್ ಆ್ಯಂಡ್ ಅಟ್ಮೋಸ್ಟ್ ಪೇಷನ್ಸ್. ಅದು ಬಹಳ ಮುಖ್ಯ ಅಲ್ವಾ. ತುಂಬ ಫ್ರ್ಯಾಂಕ್, ತುಂಬ ಸರಳವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದವರು. ಓಪನ್ ಮೈಂಡೆಡ್ ಆಗಿದ್ದರು, ತುಂಬ ಹಾನೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದರು. ಸೊ ಈ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ದ ಮೀನಿಂಗ್ ಆ್ಯಂಡ್ ದ ಸ್ಕೋಪ್ ಆಫ್ ದ ಡಿಫ್ರೆಂಟ್ ಪ್ರಾವಿಷನ್ಸ್ ಆಫ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್. ಏನು ಆ ಒಂದು ಕರಡು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡ್ತಾರೆ, ಅದ್ರ ಬಗ್ಗೆ ಅವರಿಗೆ ತುಂಬ ಟ್ಯಾಕ್ಟ್ಫುಲ್ ಆಗಿರ್ತಾರೆ, ತುಂಬ ಬುದ್ಧಿವಂತರಾಗಿದ್ದರು, ತುಂಬ ಫ್ರ್ಯಾಂಕ್ ಆಗಿದ್ದರು. ವಿಚಾರವನ್ನು ತುಂಬ ಸುಲಭವಾಗಿ ಅದನ್ನು ವಿಷಯವನ್ನು ಎಲ್ಲರಿಗೂ ಮನಮುಟ್ಟುವಂತೆ ಹೇಳುವಂತಹ ಒಂದು ಶಕ್ತಿ, ಚತುರತೆ ಅವರಲ್ಲಿತ್ತು. ಈ ಎಕ್ಸ್ಪ್ಲೇನ್ಡ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್ ವಿಚ್ ಕುಡ್ ಬಿ
ಈಸಿಲಿ ಅಂಡರ್ಸ್ಟುಡ್ ಈವನ್ ಬೈ ದ ಲೇಮನ್. ಅರ್ಥ ಆಯ್ತಲ್ಲ? ಸಾಮಾನ್ಯವಾಗಿರ್ತಕ್ಕಂಥ ಸರಳ ಜನರಿಗೂ ಕೂಡ, ಸರಳವಾಗಿರ್ತಕ್ಕಂಥ ಸಾಮಾನ್ಯ ಜನರು ಕೂಡ ಅದರ ಪರಿಕಲ್ಪನೆಯನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ಎಂಥ ಒಂದು ಕಾಂಪ್ಲಿಕೇಟೆಡ್ ವಿಚಾರಗಳನ್ನು ಕೂಡ ಅವರು ಲೀಗಲ್ ಆಗಿ ಕಾನೂನಿನ ಒಂದು ಪರಿಕಲ್ಪನೆಗಳನ್ನು ಅವರು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಂಡಿದ್ರು. ಎಂಥ ಸಾಮಾನ್ಯ ಜನರು ಕೂಡ ಅರ್ಥ ಆಗೋ ರೀತಿ ಅವರು ಹೇಳ್ತಾ ಇದ್ರು. ರೈಟ್ ಎ ಶಾರ್ಟ್ ನೋಟ್ ಆನ್ ಡಾಕ್ಟರ್ ಅಂಬೇಡ್ಕರ್ಸ್ ಐಡಿಯಾ ಆರ್ ಪರ್ಸೆಪ್ಷನ್ ಆಫ್ ದ 3 pillars ಆಫ್ ದಿ ಸ್ಟೇಟ್ ಅಲ್ವಾ? ದೇರ್ ಆರ್ ದ 3 pillars ಆಫ್ ದಿ ಸ್ಟೇಟ್. ಯಾವ್ಯಾವುದು 3 pillars? ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಆರ್ ದ 3 pillars ಆಫ್ ದಿ ಸ್ಟೇಟ್ ಅಲ್ವಾ? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿನ 3 pillars ಆಫ್ ದ ಸ್ಟೇಟ್ ಅಂತ ಕರಿತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ 3 ಅಂಗಗಳು ಅಲ್ವಾ? ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಶಾಸನ ರಚನೆ ಮಾಡ್ತಕ್ಕಂಥದ್ದು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಧಿಕಾರ ಆಡಳಿತ ಮಾಡುವಂಥದ್ದು, ಅಥವಾ ಜುಡಿಷಿಯರಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತ ನಾವು ಕರಿತೀವಲ್ವಾ? ಲೆಜಿಸ್ಲೇಚರ್ ಅಂದರೆ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಜುಡಿಷಿಯರಿ ಅಂತಂದರೆ ನ್ಯಾಯಾಂಗ. ಈ 3 ಕೂಡ ದೀಸ್ ಆರ್ ದ 3 pillars ಆಫ್ ದಿ ಸ್ಟೇಟ್. ಅಂಬೇಡ್ಕರ್ ಹ್ಯಾಡ್ ದ ಕ್ಲಿಯರ್ ಐಡಿಯಾ ಅಬೌಟ್ ದ ಮ್ಯೂಚುಯಾಲಿಟಿ ಆಫ್ ದ ಲೆಜಿಸ್ಲೇಚರ್, executive and the judiciary. He said that jurisdiction of each should be clear and untrammeled. He had the sense of importance of the sole citizens. ಹಿಂಗಾಗಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದು ಬಹಳ ಮುಖ್ಯ ಆಗಿತ್ತು. ಕಾನೂನಿನ ಅರಿವು ಇರಬೇಕಾಗುತ್ತೆ. ಸೊ ಈ 3ಗಳು ಕೂಡ ಒಂದು ಸಂವಿಧಾನ ರಚನೆ ಆಗಬೇಕು ಅಂತಂದ್ರೆ ಇವುಗಳ 3 ಪಾತ್ರ ಬಹಳ ಮುಖ್ಯ ಆಗುತ್ತೆ. ಶಾಸಕಾಂಗ, ಲೆಜಿಸ್ಲೇಚರ್ ಶಾಸನಗಳನ್ನು ರಚನೆ ಮಾಡುತ್ತೆ. ಸೊ ಇದು ಕಾರ್ಯಾಂಗ, ಆ ಶಾಸಕಾಂಗ ರಚನೆ ಮಾಡಿರ್ತಕ್ಕಂಥ ಕಾರ್ಯಕೆಲಸಗಳನ್ನು ಮಾಡುತ್ತೆ. ಲೆಜಿಸ್ಲೇಚರ್ ಏನು ಅವುಗಳನ್ನು ಶಾಸನವನ್ನು ರಚನೆ ಮಾಡಿದೆ ಮತ್ತು ಅದು ಇಂಪ್ಲಿಮೆಂಟ್ ಮಾಡ್ತಿದೆ, ಅವೆರಡರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಎರಡನ್ನು ಕೂಡ ಮೇಲುಸ್ತುವಾರಿಯನ್ನು ಜುಡಿಷಿಯರಿ ನ್ಯಾಯಾಂಗ ನೋಡ್ಕೊಳ್ತದೆ. ಈ ಸೆಡ್ ದಟ್ ದ ಜುರಿಸ್ಡಿಕ್ಷನ್ ಆಫ್ ಈಚ್ ಶುಡ್, ಗೊತ್ತಾಗುತ್ತೆ ಪ್ರತಿಯೊಂದು ಕೂಡ ಅಷ್ಟೇ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾನೂನಿನ ಅಡಿಯಲ್ಲಿ ಜುರಿಸ್ಡಿಕ್ಷನ್ ಅಂದರೆ ಅಧಿಕಾರದ ವ್ಯಾಪ್ತಿ, ಕಾನೂನಿನ ವ್ಯಾಪ್ತಿ ಅಂತ ನಾವೇನು ಕರಿತೀವಿ. ಸೊ ಅದು ಜುರಿಸ್ಡಿಕ್ಷನ್ ಆಫ್ ದ ಈಚ್ ಶುಡ್ ಬಿ ಕ್ಲಿಯರ್, ಎಲ್ಲವೂ ತುಂಬ ಸರಳವಾಗಿದೆ ಮತ್ತು ತುಂಬ ಕ್ಲಿಯರ್ ಆಗಿದೆ. ಅಂಡ್ ಅನ್ಟ್ರಾಮಲ್ಡ್, ಇದು ಕೂಡ ಬಹಳ ಮುಖ್ಯ ಆಗ್ತದೆ. ಅನ್ಟ್ರಾಮಲ್ಡ್, ನಾಟ್ ರಿಸ್ಟ್ರಿಕ್ಟ್, ಯಾವುದು ರಿಸ್ಟ್ರಿಕ್ಟ್, ತುಂಬ ಕ್ಲಿಯರ್ ಆಗಿದೆ. ನಮ್ಮ ಭಾರತದ ಸಂವಿಧಾನ ಒಂದು ಬೃಹತ್ ಆಗಿರ್ತಕ್ಕಂಥ ಸಂವಿಧಾನ. ಅದರಲ್ಲಿ ಬಹಳ ತುಂಬ ಸರಳವಾಗಿ, ಸುಲಲಿತವಾಗಿ, ಸಾಮಾನ್ಯ ಜನರು ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ವಿವರಿಸಲಾಗಿದೆ. ಹಾಗಾಗಿ ಈ ಒಂದು ಸಂವಿಧಾನದ ಅಡಿಯಲ್ಲಿ 3 ಪಿಲ್ಲರ್ಸ್ಗಳು ಕಾರ್ಯನಿರ್ವಹಿಸ್ತವೆ. ಯಾವ್ಯಾವ ಅಂದರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ. ಹಿ ಹ್ಯಾಡ್ ಎ ಸೆನ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಸೋಲ್ ಆಫ್ ಸಿಟಿಜನ್ಸ್. ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಸಿಟಿಜನ್ಸ್, ಸೋಲ್ ಆಫ್ ಸಿಟಿಜನ್ಸ್, ಅದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನು ಅವರು ಅರ್ಥಕೊಂಡಿದ್ರು. ಹಾಗಾಗಿ ಅವರ 3 pillars ಬಗ್ಗೆ ಅವರಿಗೆ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿ ಇತ್ತು. ಹಾಗಾಗಿ ಅದರ ಮಹತ್ವವನ್ನು ಅವರು ಸಾರಿ ಹೇಳಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್, 5th ಕ್ವಶನ್, ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್ಸ್? ತುಂಬ ಸಿಗ್ನಿಫಿಕೆಂಟ್ ಆಗಿ ಅವರು ಏನನ್ನ ಅಬ್ಸರ್ವ್ ಮಾಡಿ ಕಾನ್ಸ್ಟಿಟ್ಯೂಷನ್ಸ್, ಯಾಕೆಂದರೆ ಅವರ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಮಾಡಿದ್ದಾರೆ ಅಂತಂದರೆ ಅವರಲ್ಲಿ ಇರ್ತಕ್ಕಂಥ ಫೀಲ್ಡಲ್ಲಿ ಇರ್ತಕ್ಕಂಥ ಅವರ ಬುದ್ಧಿವಂತಿಕೆ, ಅದರ ಜ್ಞಾನ ಮುಖ್ಯ ಅಂತೇಳಿ ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ, ಪ್ರಮುಖವಾಗಿರ್ತಕ್ಕಂಥ ಒಂದು ದಾಖಲೆ ಅದು ಅಲ್ವಾ? ಮೂಲಭೂತವಾಗಿರ್ತಕ್ಕಂಥ ಒಂದು ದಾಖಲೆ ವಿಚ್ ಡಿಫೈನ್ಸ್ ದ ಪೊಸಿಷನ್ ಅಂಡ್ ದ ಪವರ್ ಆಫ್ ದ 3 ಆರ್ಗನ್ಸ್ ಆಫ್ ದಿ ಸ್ಟೇಟ್, ದ ಎಕ್ಸಿಕ್ಯೂಟಿವ್, ದ ಜುಡಿಷಿಯರಿ ಅಂಡ್ ದ ಲೆಜಿಸ್ಲೇಚರ್. ಸೊ ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ಸ್ ಆಫ್ ದ executive and the legislature as against the citizens. The other purpose of the constitution to limit their authority to avoid tyranny and oppression, right, by the legislature and the executive. ಹಂಗೆ ಕಾನ್ಸ್ಟಿಟ್ಯೂಷನ್ ಇದೆ ಒಂದು ಫಂಡಮೆಂಟಲ್ ಡಾಕ್ಯುಮೆಂಟ್ ಅಲ್ವಾ? ಮೂಲಭೂತವಾಗಿರ್ತಕ್ಕಂಥ ದಾಖಲೆ, ಅದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ದಾಖಲೆ. ವಿಚ್ ಡಿಫೈನ್ಸ್ ದ ಪೊಸಿಷನ್ ಅಂಡ್ ಪವರ್ ಆಫ್ ದ 3 ಆರ್ಗನ್ಸ್ ಆಫ್ ದಿ ಸ್ಟೇಟ್. ಇದು ನಮ್ಮ ಸಂವಿಧಾನ ಇದೆ, ಅದು ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂಡ್ ದ ಲೆಜಿಸ್ಲೇಚರ್, ಈ 3ಗಳ ಪವರ್ಸನ್ನು ಅದು ಹೇಳ್ತಾ ಹೋಗುತ್ತೆ. ಕಾರ್ಯಾಂಗ ಏನು ಕೆಲಸವನ್ನು ಮಾಡಬೇಕು, ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಏನು ಕೆಲಸ ಮಾಡಬೇಕು, ಹಾಗಾಗಿ ಜುಡಿಷಿಯರಿ ನ್ಯಾಯಾಂಗ ಏನು ಕೆಲಸವನ್ನು ಮಾಡ್ತಾರೆ, ಅದರ ವ್ಯಾಪ್ತಿ ಏನು, ಅದರ ಕೆಲಸ ಕಾರ್ಯಗಳೇನು. ಅದೇ ರೀತಿ ಲೆಜಿಸ್ಲೇಚರ್ ಶಾಸಕಾಂಗ ಅದರ ತನ್ನ ಕಾರ್ಯವನ್ನು ಹೇಗೆ ನಿರ್ವಹಿಸುತ್ತದೆ ಅಂತಕ್ಕಂಥದ್ದನ್ನು ಬಹಳ ಸರಳವಾಗಿ ನಮ್ಮ ಸಂವಿಧಾನದಲ್ಲಿ ವಿವರಿಸಲಾಗಿದೆ. ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ ಆಸ್ ಅಗೇನ್ಸ್ಟ್ ದ ಸಿಟಿಜನ್ಸ್. ಹಾಗೆ ಅದರ ಜೊತೆಗೆ ಪವರ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್ ಆಸ್ ಅಗೇನ್ಸ್ಟ್ ಸಿಟಿಜನ್ಸ್, ಒಬ್ಬ ನಾಗರಿಕನ ವಿರುದ್ಧ ಏನಾದರೂ ತೊಂದರೆ ಆದಾಗ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪವರ್ಸ್ಗಳನ್ನು, ಅಥವಾ ತೊಂದರೆ ಆದಾಗ ಅಥವಾ ತಪ್ಪು ಮಾಡಿದಾಗ ಕಾನೂನಿನಡಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ. ದ ಅದರ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಲಿಮಿಟ್ ದೇರ್ ಅಥಾರಿಟಿ ಟು ಅವಾಯ್ಡ್ ಟೈರನಿ ಅಂಡ್ ಅಪ್ರೆಷನ್ ಬೈ ದ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್.
ಅಂದರೆ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ನಿಂದ, ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಏನಾದರೂ ತೊಂದರೆಗಳಾದರೆ ನಾಗರಿಕನಿಗೆ ಅವನು ಅದನ್ನು ನ್ಯಾಯಾಂಗದ ಅಡಿಯಲ್ಲಿ ಪ್ರಶ್ನಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅಲ್ಲಿ ತಿಳಿಸ್ತಾ ಹೋಗ್ತದೆ. ಸೊ ವಾಟ್ ಮೇಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಎಸ್ ದ ಲಾ ಮಿನಿಸ್ಟರ್? ಯಾಕೆ ಅವರನ್ನು, ಯಾವ ವಿಷಯ ಅವರನ್ನು ಲಾ ಮಿನಿಸ್ಟರನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು? ಯಾಕೆಂದರೆ ಅವರು ಹಾಗೆ ಕಾಂಗ್ರೆಸ್ನ ಶಾಸಕರಾಗಿರೋದಿಲ್ಲ, ಸಂಸದರಾಗಿರೋದಿಲ್ಲ. ಕಾಂಗ್ರೆಸ್ನ ಸಂಸದರಾಗಿಲ್ಲದಿದ್ರೂ ಕೂಡ ಅವರನ್ನು ಮಿನಿಸ್ಟರ್ನಾಗಿ ನೆಹರೂರವರು ಚೂಸ್ ಮಾಡ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ. ಯಾವ ವಿಚಾರ ಅವರನ್ನು ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ, ಅಂಬೇಡ್ಕರ್ ಹ್ಯಾಡ್ ದ ಗ್ರೇಟ್ ಸ್ಕಿಲ್ ಆ್ಯಂಡ್ ಲಾ ಆಫ್ ಲೆಜಿಸ್ಲೇಷನ್, he had the vision of social justice, therefore Nehru chose him to be law minister of India. So Ambedkar had a great skill in the law and legislation, ಕಾನೂನಿನ ಬಗ್ಗೆ, ಶಾಸಕಾಂಗದ ಬಗ್ಗೆ, ಶಾಸನಗಳ ರಚಿಸುವ ಬಗ್ಗೆ, ಕಾನೂನಿನ ಬಗ್ಗೆ ತುಂಬ ಆಳವಾದ ಜ್ಞಾನ ಅವರಿಗಿತ್ತು. ಹಾಗಾಗಿ ಮತ್ತು ಅದ್ರ ಜೊತೆಗೆ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗೆ ಕಳಕಳಿ ಇತ್ತು. ಹಾಗಾಗಿ ನೆಹರು ಅವರನ್ನು ಲಾ ಮಿನಿಸ್ಟರ್ ಆಗಿ, ಕಾನೂನು ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಸೊ ಅಂಬೇಡ್ಕರ್ ಹ್ಯಾಡ್ ದ ಗ್ರೇಟ್ ಸ್ಕಿಲ್ ಇನ್ ದ law and legislation, so he had the vision of social justice, therefore Nehru chose him to be the law minister of India. Right, come to the seventh question. What made Dr. Ambedkar describe the methods of civil disobedience, non-cooperation, satyagraha as a grammar of anarchy? According to the Ambedkar, methods of civil disobedience, ಹಾಗೆ ನಾನ್ ಕೋಪರೇಷನ್, ಅಸಹಕಾರ ಇರ್ತಕ್ಕಂಥದ್ದು, ಸತ್ಯಾಗ್ರಹ ಇರ್ತಕ್ಕಂಥದ್ದು, ಆರ್ ದ ನೆಸಸರಿ ಇನ್ ದ ಸ್ಟೇಟ್ ವಿಚ್ ಈಸ್ ರೂಲ್ಡ್ ಬೈ ಫಾರಿನರ್ಸ್. ಅಂದರೆ ಭಾರತದಲ್ಲಿ ಆಗ ಬ್ರಿಟಿಷರ ಆಳ್ವಿಕೆ ಇರುತ್ತೆ ಅಲ್ವಾ, ಬಿಫೋರ್ ಇಂಡಿಪೆಂಡೆನ್ಸ್ ಅವರ ಆಳ್ವಿಕೆ ಇರುತ್ತೆ. ಹಾಗಾಗಿ ಅವರ ವಿರುದ್ಧ ನಾನ್ ಡಿಸೊಬಿಡಿಯನ್ಸನ್ನು, ಅವರು ಸಿವಿಲ್ ಡಿಸೊಬಿಡಿಯನ್ಸನ್ನು, ನಾಗರಿಕ ವಿಧೇಯತೆಗಳನ್ನು ಮತ್ತು ಕೋಪರೇಷನ್ ಮಾಡದೇ ಇರ್ತಕ್ಕಂಥದ್ದು, ಸತ್ಯಾಗ್ರಹಗಳ ಮುಖಾಂತರ ಅದನ್ನು ಅವ್ರು ಎದುರಿಸಬೇಕಾಗಿರುತ್ತೆ. ಯಾಕೆಂತಂದರೆ ದೇ ಆರ್ ದ ಬ್ಯಾಡ್ ರೂಲರ್ಸ್, ಬ್ರಿಟಿಷರ್ಸ್ ಆರ್ ದ ಬ್ಯಾಡ್ ರೂಲರ್ಸ್, ಅಪ್ರೆಸರ್ಸ್. ಹಂಗಾಗಿ ಅವರು ಬ್ಯಾಡ್ ರೂಲರ್ಸ್ ಆಗಿದ್ದರಿಂದ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿತ್ತು. ಈ ಥರದ ಚಳುವಳಿಯನ್ನು ಅವರು ಹಮ್ಮಿಕೊಳ್ಬೇಕಾಗುತ್ತೆ. ಬಟ್ ಇನ್ ದ ಡೆಮೊಕ್ರೆಟಿಕ್ ಕಂಟ್ರಿ ದೀಸ್ ಮೆಥಡ್ ಶುಡ್ ನಾಟ್ ಬಿ ಯೂಸ್ಡ್. ಅದೇ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಇವನ್ನ ಯೂಸ್ ಮಾಡಬಾರ್ದು. ಅಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ, ಈಗ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಡೆಮೋಕ್ರಸಿ ಅಲ್ವಾ. ಡೆಮೋಕ್ರಸಿ, ವಾಟ್ ಈಸ್ ಡೆಮೋಕ್ರಸಿ ಅಂದರೆ, ಡೆಮೋಕ್ರಸಿ ಇಸ್ ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಅಥವಾ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರವನ್ನು ನಾವೆಂತ ಕರಿತೀವಿ? ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ, ಡೆಮೋಕ್ರಸಿ ಅಂತ ಕರಿತೀವಿ. ಸೊ ಅಂಥ ದೇಶದಲ್ಲಿ ಅಥವಾ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಇವು ಬೇಕಾಗೋದಿಲ್ಲ. ಆದರೆ ಪ್ರಜಾಪ್ರಭುತ್ವ ಇಲ್ಲದೆ ಇರ್ತಕ್ಕಂಥ ಟೈರನಿ ಇರ್ತಕ್ಕಂತಹ, ಅಪ್ರೆಸ್ಡ್ ಇರ್ತಕ್ಕಂಥ, ಬ್ಯಾಡ್ ರೂಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇವುಗಳನ್ನ ಬಳಕೆ ಅಗತ್ಯ ಇತ್ತು. ಸೊ ಇಫ್ ಯೂಸ್ಡ್ ದೇರ್ ವುಡ್ ಬಿ ಲಾಸ್ ಆಫ್ ಲೈಫ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ. ಇವತ್ತೇನಾದ್ರು ನಾವು ಈ ರೀತಿಯ ಡಿಸೊಬಿಡಿಯನ್ಸನ್ನು, ಸಿವಿಲ್ ಡಿಸೊಬಿಡಿಯನ್ಸ್ ಅಥವಾ ನಾನ್ ಕೋಪರೇಷನ್, ಸತ್ಯಾಗ್ರಹಗಳನ್ನು ಇವತ್ತು ನಾವು ಬಳಸಿದ್ರೆ ಏನಾಗುತ್ತೆ? ಸೊ ಇಫ್ ಯೂಸ್ಡ್, ನಾವೇನಾದ್ರು ಇವತ್ತು ಒಂದು ಬಳಸಿದರೆ ವುಡ್ ಬಿ ಲಾಸ್ ಆಫ್ ಲೈಫ್ಸ್ ಆರ್ ದ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿಗೆ ತೊಂದರೆ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ, ಜನರಿಗೆ ಜೀವನ ಕಳ್ಕೊಳ್ತಾರೆ. ಹಾಗಾಗಿ ಅಂದರೆ ಡೆಮೊಕ್ರೆಟಿಕ್ ಆಗಿರ್ತಕ್ಕಂತಹ ದೇಶಗಳಲ್ಲಿ, ಡೆಮೋಕ್ರಸಿ ಇರ್ತಕ್ಕಂಥ ದೇಶಗಳಲ್ಲಿ, ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶಗಳಲ್ಲಿ ಇದು ಅಗತ್ಯ ಇಲ್ಲ. ರೈಟ್. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಭಾರತದಿಂದ ಅದನ್ನು ಒಡೆದೋಡಿಸ್ಲಿಕ್ಕೆ ಇಬ್ಬರು ಕೂಡ ಒಂದೇ ರೀತಿ ಹೋರಾಟವನ್ನು ಮಾಡ್ತಾರೆ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಒಂದು ಸಾಮ್ಯತೆ ಇತ್ತು. ಗಾಂಧೀಜಿ ರಿಮೈಂಡೆಡ್ ದೇರ್ ಹೈಯರ್ ಕ್ಯಾಸ್ಟ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸ್. ಗಾಂಧೀಜಿಯವರು ಹೇಳ್ತಾರೆ, ಶ್ರೀಮಂತರಿರ್ತಕ್ಕಂಥವ್ರು, ಉಳ್ಳವರು, ಬಡವರ, ದೀನದಲಿತರಿಗೆ ಸಹಾಯವನ್ನು ಮಾಡಬೇಕು, ಅದು ಅವರ ಕರ್ತವ್ಯ ಅಂತೇಳಿ ಗಾಂಧೀಜಿ ಹೇಳ್ತಾರೆ. ಗಾಂಧೀಜಿ ರಿಮೈಂಡೆಡ್ ದೇರ್ ಹೈಯರ್ ಕ್ಯಾಸ್ಟ್ ದೇ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್ ಅಲ್ವಾ. ಹಿಂದುಳಿದವರ, ತುಳಿತಕ್ಕೊಳಗಾಗಿರ್ತಕ್ಕಂಥ ಕೆಲವರ್ಗದವರಿಗೆ ಅವರ ಕರ್ತವ್ಯವರನ್ನು ಮೇಲೆತ್ತುವಂಥ ಕೆಲಸವನ್ನು, ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್. ಅರ್ಥ ಆಯ್ತಲ್ಲ. ಸೊ ಗಾಂಧೀಜಿಯವರು ಹೇಳ್ತಾರೆ ಅದು ಅವರ ಕರ್ತವ್ಯ, ಶ್ರೀಮಂತರ, ಉಳ್ಳವರ ಕರ್ತವ್ಯ. ಏನು ಮಾಡಬೇಕಿತ್ತು ಅವರು? ಹಿಂದುಳಿದ ವರ್ಗ ಇರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡುವಂಥದ್ದು. ಆದರೆ ಅಂಬೇಡ್ಕರ್ ಹೇಳ್ತಾರೆ ಹಿಂದುಳಿದ ವರ್ಗದವರು ತಮಗೆ ಎಲ್ಲ ಸವಲತ್ತು ಸೌಲಭ್ಯಗಳನ್ನು ಒಳಗೊಳ್ಳುವಂಥದ್ದು ಕೂಡ ಅವರ ರೈಟ್ಸ್, ಹಕ್ಕಾಗಿರುತ್ತೆ. ದೇರ್ ಇನ್ಹೆರೆಂಟ್ ರೈಟ್ಸ್ ಟು ದ ಈಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ ಕ್ಯಾಸ್ಟ್. ಹಾಗಾಗಿ ಈಕ್ವಾಲಿಟಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅವರ ಹಕ್ಕು, ಅದನ್ನು ಅವರು ಪಡ್ಕೊಳ್ಬಹುದಾಗಿದೆ. ಸೊ ಒನ್ ಟೆಸ್ಟೆಡ್ ದ ಡ್ಯೂಟೀಸ್, ದ ಅದರ್ ಟೆಸ್ಟೆಡ್ ದ ರೈಟ್ಸ್. ಹಾಗಾಗಿ ಗಾಂಧೀಜಿಯವರು ಡ್ಯೂಟಿಯ ಬಗ್ಗೆ ಹೇಳ್ತಾರೆ, ಅಂಬೇಡ್ಕರ್ ಅವರು ಏನು ಮಾಡ್ತಾರೆ? ಈ ಟೆಸ್ಟೆಡ್ ದ ರೈಟ್ಸ್, ಹಕ್ಕುಗಳ ಬಗ್ಗೆ ತಿಳಿಸ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಕ್ವೆಶನ್ ಆನ್ಸರ್ಸ್. ಓಕೆ, ಯು ಕಮ್ ಟು ದ informal quiz. Okay, so Ambedkar spent most of his life by
Option A, purchasing books, attending conferences, reading books, importing books. The right option is option C, reading books. Ambedkar spent most of his life by reading books. Okay, come to the second one. Dr. Ambedkar was conferred dash posthumously Padma Bhushan, Bharat Ratna, Doctorate, and Padma Bhushan. Right. The right option is option B. Dr. Ambedkar was conferred Bharat Ratna posthumously. Right. Come to the next question. Third question. Dr. Ambedkar was a dash reader, ferocious reader, silent reader, fast reader, talented reader. Right option is option A, ferocious. Ambedkar was a ferocious reader. Right. Question number 4. Ambedkar has a dash thirst for books. Ardent, ideal, imaginary, insatiable. So Ambedkar has an insatiable thirst for books. Fifth one. In New York, he purchased about dash books. So when he was in New York, he purchased about dash books. So 2000 new science books, 2000 world books, and political books. So when he was in New York, he purchased 2000 world books. Okay, right. Come to the sixth question. 14th Amendment of the Constitution of the USA gave freedom to the dash. Option A, Americans. Option B, Indians. Option B, Negroes. Option D, Black Americans. So the right option is option D, Black Americans. 14th Amendment of the Constitution of USA gave freedom to the Black Americans. Question number 7. Ambedkar greatly influenced by the life and work of dash. Option A, Gandhiji. Option B, Mahatma Phule. Option C, Venkatraman. Option D, Nehru. The right option is Mahatma Phule. Ambedkar greatly influenced by the life and work of Mahatma Phule. So question number 8. Mukanayak, Bahishkrit Bharat and the Samata were dash. Voicemails, option B, newspapers, option C, political parties, option D, societies. The right option is option B, newspapers. Mukanayak, Bahishkrit Bharat and the Samata were newspapers. Ambedkar set up the institutions such as Depressed Home, Hitarakshini Sabha, Labor Home, Bahishkrit Bharat. So Ambedkar set up the institutions such as Bahishkrit Bharat. Gandhiji termed depressed classes as superior, inferior, Harijanas, Hindus. Gandhiji called or termed depressed classes as Harijanas. Okay, come to the question number 11. Indian National Congress made Ambedkar as the dash of the drafting committee. So, officer of the drafting committee, chairman of the drafting committee, pilot of the drafting committee, advisor of the drafting committee. Indian National Congress made Ambedkar as the chairman of the drafting committee. Okay, right? So that's why option B is right option. Okay, right answer. Next, 12th question. The Constitution is a dash document. Option A, new document. B, written document. C, fundamental document. D, descriptive document. The Constitution is a fundamental document, right? Question number 13. Dash choose Dr. Ambedkar to be the first law minister, right? Option A, PM. Option B, President. Option C, Nehru. Option D, Venkatraman, right? So, Prime Minister Nehru, right? Option C, Nehru. Nehru chose Dr. Ambedkar to be the first law minister, right? Ambedkar described the civil disobedience, non-cooperation and satyagraha as the dash. Option A, grammar of anarchy. Option B, rebellion. Option C, revolution. Option D, opposition. So, option A, grammar of anarchy. Ambedkar described the civil disobedience, non-cooperation and the satyagraha as the grammar of anarchy. British followed the policy of dash. British followed the policy of dash. Option A, caste system. B, social justice, social injustice, right? Option C, divide and rule. Option D, so heritable revolution. Right answer is option C, divide and rule. So British followed the policy of divide and rule. The last question. Jawaharlal Nehru described Baba Saheb as dash.
leader of depressed, a symbol of revolt, modern Manu, patriot. So Jawaharlal Nehru described the Baba Sahib as a symbol of revolt. Okay, this is all about the lesson number 4, Dr. B.R. Ambedkar. Okay, for more information and videos, please visit my YouTube channel and subscribe my channel, NJ English Classroom. For notes, visit my blog, jampanna.blogspot.com. ಓಕೆ, ಇವತ್ತಿನ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ವಿಷಯಗಳಿಗೆ ನಾನು ಈಗಾಗಲೇ ಹೇಳ್ದಂಗೆ NJ ಇಂಗ್ಲೀಷ್ ಕ್ಲಾಸ್ ರೂಮನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಚಾರಗಳನ್ನು ಪಡ್ಕೊಳ್ಳೋ ಜೊತೆಗೆ ಪಾಠಗಳ ಜೊತೆಗೆ ಇದರಲ್ಲಿ ನಾನು ಗ್ರಾಮರ್ SSLC ವಿಶೇಷವಾಗಿ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟ್ ಮೇಲೆ ಮತ್ತು ಏನು ನಮ್ಮ SSLC ಬೋರ್ಡ್ ಗೈಡ್ಲೈನ್ಸ್ ಏನಿದೆ ಅದರ ಮೇಲೆ ಒಂದು ಮಾಡೆಲ್ ಪೇಪರ್ಸನ್ನು ಹೇಗಿತ್ತು ಅದೇ ರೀತಿ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು 8, 9, 10ನೇ ತರಗತಿ ವಿಶೇಷವಾಗಿ ಅನುಕೂಲವಾಗುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮುಂದೆ ನಾನು ಇದರಲ್ಲಿ ನೀಡಲಿದ್ದೇನೆ. ಹಾಗಾಗಿ NJ ಇಂಗ್ಲೀಷ್ ಕ್ಲಾಸ್ ರೂಮನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.